गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈ ಗುರುನಾನಕರು ಇವರಿಂದ ಸಿಖ್ ಧರ್ಮದ ಉತ್ಥಾನವಾಯಿತು ಮತ್ತು ನಂತರ ಗುರುನಾನಕ ದೇವರಿಗೆ ಪರಮೇಶ್ವರರು ಸಿಕ್ಕಿದರು. ಸತ್ಯಖಂಡದಿಂದ ಬಂದು ಕಬೀರ ದೇವರು, ಅದೇ ಧಾಣಕ ನೇಕಾರ. ಆಗ ಅವರಿಂದ ನಾನಕರ ಆ ಆತ್ಮದ ಉದ್ಧಾರವಾಯಿತು. ಅವರೇ ಸತ್ಯಯುಗದಲ್ಲಿ ರಾಜ ಅಂಬರೀಷರಾಗಿದ್ದರು ಮತ್ತು ಬಹಳ ಒಳ್ಳೆಯ ಸಾಧಕರಾಗಿದ್ದರು ಮತ್ತು ಜನಕರಾದರು. ಅವರು ಸೀತೆಯ ಸಾಕು ತಂದೆ ಎಂದು ಎನಿಸಿಕೊಂಡರು. ಅದೇ ಆತ್ಮ ನಂತರ ನಾನಕರಾದರು ಮತ್ತು ನಾನಕರ ಕಲ್ಯಾಣ ಆಗ ಆಯಿತು ಯಾವಾಗ ಪರಮಾತ್ಮನ ಯಥಾರ್ಥ ಭಕ್ತಿ ಪ್ರಾಪ್ತಿಯಾಯಿತು. ಈಗ ಈ ದಾಸನು ತಮಗೆ ಎಲ್ಲಿ ಮತ್ತು ಏನು ತಿಳಿಸಲು ಬಯಸ್ತಾನೆ ಎಂದು. ಅಂತೆಯೇ ಗೀತೆ ಅಧ್ಯಾಯ ಸಂಖ್ಯೆ 16 ಶ್ಲೋಕ ಸಂಖ್ಯೆ 23ರಲ್ಲಿ ಹೇಳಿದೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಯಾರು ಮನಸ್ಸೇಚ್ಛೆ ಆಚರಣೆ ಮಾಡುತ್ತಾರೆ ಅವರಿಗೆ ಯಾವ ಸುಖವಾಗದು, ಯಾವ ಸಿದ್ಧಿ ಪ್ರಾಪ್ತವಾಗುವುದಿಲ್ಲ ಮತ್ತು ಅವರಿಗೆ ಮೋಕ್ಷವೂ ಆಗುವುದಿಲ್ಲ. ಈಗ ಶಾಸ್ತ್ರಾನುಕೂಲ ಸಾಧನೆಯನ್ನು ತತ್ವದರ್ಶಿ ಸಂತನು ಹೇಳುವನೆಂದು ಗೀತಾಜ್ಞಾನದಾತ ಹೇಳುತ್ತಿದ್ದಾನೆ. ಮತ್ತು ಆ ಸಾಧನೆಗಳು ಎಲ್ಲಿ ಬರೆದಿವೆ? ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಕಬೀರ ವಾಣಿಯಲ್ಲಿ. ಈಗ ಎಲ್ಲ ಕಡೆ ಸುತ್ತಾಡಿ ಮತ್ತೆ ವಿಷಯ ಅಲ್ಲೇ ಬಂದು ನಿಂತಿದೆ. ಪ್ರಥಮವಾಗಿ ಗುರು ಇರಬೇಕು, ಗುರು ಪೂರ್ಣನಾಗಿರಬೇಕು ಕೂಡ. ಅವರಿಗೆ ಅಧಿಕಾರವಿರಬೇಕು ನಾಮದೀಕ್ಷೆ ನೀಡುವಂಥದ್ದು. ಹೀಗಲ್ಲ ಅಂದರೆ ಯಾವುದೋ ಗುರು ಬಳಿ ದೀಕ್ಷೆ ಪಡೆದು ಮತ್ತು ಆಜ್ಞೆ ಪಡೆದುಕೊಂಡರು ಅಂದರೆ ಆಜ್ಞೆ ನೀಡಿ ದೀಕ್ಷೆ ಕೊಡುವಂಥದ್ದು ಮತ್ತು ಅವನಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಪೂರ್ಣ ಗುರುವಾಗಿರಬೇಕು ಮತ್ತು ಒಂದು ಬಾರಿಗೆ ಸದ್ಗುರು ಒಬ್ಬನೇ ಆಗಿರುತ್ತಾನೆ. ಏಕೆಂದರೆ ಪರಮಾತ್ಮ ಸ್ವತಃ ಬಂದಿದ್ದರು ಸದ್ಗುರುವಿನ ಭೂಮಿಕೆ ಮಾಡಲಿಕ್ಕಾಗಿ. ಆ ಸಮಯದಲ್ಲಿ 64 ಲಕ್ಷ ಶಿಷ್ಯರಿದ್ದರು ಪರಮೇಶ್ವರರಿಗೆ ಮತ್ತು ಆ ಸಮಯದಲ್ಲಿ ಯಾವ ಮೀಡಿಯಾ ಕೂಡ ಇರಲಿಲ್ಲ ಮತ್ತು ತಾವೇ ನಾಮದಾನ ನೀಡುತ್ತಿದ್ದರು. ಇಲ್ಲಾಂದರೆ ಅವರು ಕೂಡ ಬಹಳ ಕ್ಷೇತ್ರಗಳನುಸಾರ ಅನ್ಯ ಅಧಿಕಾರಿಗಳ ನಿಯೋಜನೆಯನ್ನು ಮಾಡಬಹುದಿತ್ತು. ಆದರೆ ಅವರಿಗೆ ತಿಳಿದಿತ್ತೇನೆಂದರೆ ಗುರು ಪದವಿ ಮೇಲಿರುವುದು ಯಾವ ಮಕ್ಕಳ ಆಟ ಅಲ್ಲ. ಇದು ಸುಲಭದ ಮಾತಲ್ಲ. ಇದಂತೂ ಪರಮಾತ್ಮನದು. ಯಾರ ಮೇಲೆ ಹಸ್ತವಿರುತ್ತದೆ? ಆದೇಶವಿರುತ್ತದೆ. ಅವರ ಜೊತೆಯಲ್ಲಿ ಮಾಲೀಕನ ಶಕ್ತಿ ಇರುತ್ತದೆ. ಈಗ ಅಂತೆಯೇ ಇಲ್ಲಿ ಯಾವುದೋ 33 KVಯ ಪವರ್ ಹೌಸ್ ಇದೆ. ಅದಕ್ಕೆ ಹಿಂದಿನಿಂದ ಕನೆಕ್ಷನ್ ಇದೆ, ಅದರ ಥರ್ಮಲ್ ಪ್ಲಾಂಟ್ನಿಂದ. ಆಗ ಅದು ತನ್ನ ಕೆಲಸ ಸರಿಯಾಗಿ ಮಾಡುತ್ತದೆ. ಈಗ ಮುಂದಕ್ಕೆ ಯಾರು ಅವರಿಂದ ಲಾಭ ಪಡೆಯುವರೋ, ಕನೆಕ್ಷನ್ ಪಡೆದಿಟ್ಟಿರುತ್ತಾರೋ ಅವರದು ಕನೆಕ್ಷನ್ ಸರಿಯಾಗಿರಬೇಕು. ಆಗ ಪವರ್ ಅವರ ಮನೆಯಲ್ಲಿ ಕೆಲಸ ಮಾಡುವುದು. ಹೀಗೆ ಗುರು ಏನು ಇರುತ್ತಾರೆ ಅವರು 33 KVಯ ಪವರ್ ಹೌಸ್ ಆಗಿರುವರೆಂದು ತಿಳಿಯಬೇಕು. ಮತ್ತು ಅದರ ಮೂಲ ಸಂಚಾರ ಎಲ್ಲಿಂದಾಗುತ್ತಿದೆ? ಥರ್ಮಲ್ ಪ್ಲಾಂಟ್ನಿಂದ. ಹೀಗೆಯೇ ಕಬೀರ ಪರಮೇಶ್ವರರು ಥರ್ಮಲ್ ಪ್ಲಾಂಟ್ ಆಗಿದ್ದಾರೆ ಮತ್ತು ಗುರು ಅವರ ಪ್ರತಿನಿಧಿಯಾಗಿರುತ್ತಾನೆ. ಯಾರೊಡನೆ ಅವರು ಕನೆಕ್ಟೆಡ್ ಆಗಿದ್ದಾರೆ, ಅವರು ಪವರ್ ಹೌಸ್ ಆಗಿದ್ದಾರೆ ಮತ್ತು ಅದರಿಂದ ತಾವು ಕನೆಕ್ಷನ್ ಪಡೆಯಬೇಕಿದೆ ಮತ್ತು ಆ ಕನೆಕ್ಷನ್ ಸರಿಯಾಗಿದ್ದರೆ ಮಾತ್ರ, ಅಂದರೆ ತಾವು ಕನೆಕ್ಷನ್ ಸರಿಯಾಗಿಟ್ಟುಕೊಳ್ಳಬೇಕಾಗಿದೆ. ಇಲ್ಲವೆಂದರೆ ತಮ್ಮ ಕನೆಕ್ಷನ್ ಕಟ್ಟಾಗುತ್ತಲೇ ಆ ಸೌಲಭ್ಯಗಳು ಬಂದಾಗುವು. ನಾಮ ಪಡೆದವರು ಗುರು ಮರ್ಯಾದೆಯಲ್ಲಿರಬೇಕು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302